20ನೇ ಇಸ್ವಿಗೆ ಇವತ್ತು ನಾವು ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಆಹಾರ ಸಾಲಲ್ಲ. ಕನಿಷ್ಠ 300 ಮಿಲಿಯನ್ ಟನ್ ಆಹಾರದ ಉತ್ಪಾದನೆಯನ್ನ ಮಾಡಬೇಕು. ಆದ್ದರಿಂದ ಕೃಷಿ ವಿಶ್ವವಿದ್ಯಾನಿಲಯಗಳು ಹೆಚ್ಚು ಆಹಾರದ ಉತ್ಪಾದನೆ ಮಾಡೋ ಕಡೆ ಗಮನ ಕೊಡಬೇಕು, ಆದ್ಯತೆಯನ್ನು ಕೊಡಬೇಕು. ನಾವು ಏನು ಈ ಸಂಶೋಧನೆ ಮಾಡ್ತೇವೆ ಆ ಸಂಶೋಧನೆಯ ಫಲ ರೈತರಿಗೆ ಪೂರ್ಣವಾಗಿ ದೊರಕಬೇಕು. ಇದು ದೊರಕಬೇಕಾದ್ರೆ ವಿಸ್ತರಣಾ ಕೆಲಸ ಆಗ್ಬೇಕಾಗ್ತದೆ. ರೈತರ ಬೆಳೆದಂತ ಪದಾರ್ಥಗಳಿಗೆ ನ್ಯಾಯಯುತವಾದಂತೆ ಬೆಲೆ ಸಿಗಬೇಕು. ಬೆಲೆ ಸಿಗ್ತಾ ಇಲ್ಲ. ಅದಕ್ಕೆ ಈ ಸಾರಿ ನಾನು ಬಜೆಟ್ ನಲ್ಲಿ ಕೃಷಿ ಬೆಲೆ ಆಯೋಗವನ್ನ ರಚನೆ ಮಾಡಲಿಕ್ಕೆ ರಾಜ್ಯ ಮಟ್ಟದಲ್ಲೂ ಕೂಡ ತೀರ್ಮಾನ ಮಾಡಿದ್ದೀವಿ. ಅಲ್ಲಿ ಕೃಷಿಕರಿರ್ಬೇಕು, ಕೃಷಿ ತಜ್ಞರಿರ್ಬೇಕು, ಮಾರುಕಟ್ಟೆ ಗೊತ್ತಿರ್ತಕ್ಕಂಥವ್ರು ಇರಬೇಕು. ಅವರೆಲ್ಲರನ್ನೂ ಒಳಗೊಂಡಂತ ಒಂದು ಕೃಷಿ ಬೆಲೆ ಆಯೋಗವನ್ನ ರಚನೆ ಮಾಡ್ತೇವೆ. ಅವರು ಏನ್ ಶಿಫಾರಸು ಕೊಡ್ತಾರೆ ಸರ್ಕಾರ ಆ ಬೆಲೆಯನ್ನ ನಿಗದಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂತಕ್ಕಂಥ ಮಾತುಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. किसानों के दिल को धरती के साथ जोड़ने के लिए बादलों से आई पानी की बूंदों को और धरती पे उगने वाली फसलों को, उन रिश्तों को जोड़ना बहुत जरूरी है. ರಾಜಸ್ಥಾನದ ಜಲ ಸಂರಕ್ಷಣೆ ಹರಿಕಾರರಾದ ಶ್ರೀ ರಾಜೇಂದ್ರ ಸಿಂಗ್ ಅವರು ಮಾತನಾಡಿ, ಕೃಷಿ ಚಟುವಟಿಕೆಗಳು ಬಹುಪಾಲು ಅವಲಂಬಿತವಾಗಿರುವುದು ಲಭ್ಯವಿರುವ ಮಣ್ಣು ಹಾಗೂ ನೀರಿನ ಮೇಲೆ. ಆದ್ದರಿಂದ ಮಣ್ಣು ಮತ್ತು ನೀರು ಸಂರಕ್ಷಣೆ ಮತ್ತು ಸದ್ಬಳಕೆ ಬಹಳ ಮುಖ್ಯವಾದದ್ದು. ಮಣ್ಣು ಮತ್ತು ನೀರನ್ನ ಸಮರ್ಪಕವಾಗಿ ಬಳಸಿದರೆ ಮಾತ್ರ ಕೃಷಿಯಲ್ಲಿ ಅಭಿವೃದ್ಧಿ ಕಾಣಬಹುದು. ಇಂದಿನ ಆಧುನಿಕ ಕೃಷಿಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿದೆ. ಕೆರೆಗಳ ಪುನಶ್ಚೇತನ, ನದಿಗಳ ಜೋಡಣೆಯಿಂದ ನೀರು ಪೋಲಾಗುವುದನ್ನು ತಪ್ಪಿಸಬಹುದು. ನೀರು ರೈತರ ಹಕ್ಕಾಗಬೇಕು. ನೀರು ಖಾಸಗೀಕರಣವಾಗುತ್ತಿದೆ, ಅದನ್ನು ತಪ್ಪಿಸಬೇಕು. ಹಾಗೆ ರೈತರು ಜಾಗರೂಕತೆಯಿಂದ ನೀರನ್ನ ಉಪಯೋಗಿಸಬೇಕೆಂದು ಕರೆ ನೀಡಿದರು. ಯಥೇಚ್ಛವಾಗಿ ಅನಾವಶ್ಯಕವಾಗಿ ನೀರನ್ನ ಬಳಕೆ ಮಾಡಿ ನಮ್ಮ ಈ ಬೆಳಗಾಂ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆ ಈ ಭಾಗದಲ್ಲಿ ದಿನೇ ದಿನೇ ಭೂಮಿ ಸೌಳಾಗ್ತಾ ಇದೆ. ಇದು ರೈತರು ಎಚ್ಚೆತ್ತುಕೊಳ್ಬೇಕು. ಒಂದು ಬಾರಿ ಸೌಳಾದ್ರೆ ಮತ್ತೆ ಅದು ನಿಮಗೆ ಶಾಶ್ವತವಾಗಿ ನಷ್ಟ ಆಗ್ತದೆ. ಹಾಗಾಗಿ ನೀರನ್ನ ಎಷ್ಟು ಬೇಕೋ ಅಷ್ಟನ್ನ ಬಳಕೆ ಮಾಡಿ ಅದರ ಜೊತೆಗೆ ಡ್ರಿಪ್ ಇರಿಗೇಷನ್ ಅನ್ನ ಅಳವಡಿಸಿಕೊಂಡು ಇಳುವರಿಯನ್ನ ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ಆ ಭಾಗದ ರೈತರು ಎಚ್ಚರಿಕೆಯನ್ನ ವಹಿಸಿ ಸೌಳಾಗೋದನ್ನ ತಪ್ಪಿಸ್ಲಿಕ್ಕೆ ರೈತರು ಸಹ ಮುಂಜಾಗ್ರತೆ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ನಮ್ಮ ಇಲಾಖೆ ವತಿಯಿಂದ ನಾವು ಕೇಂದ್ರ ಸರ್ಕಾರ ಜೊತೆಗೆ ಈಗಾಗಲೇ ಮಾತನಾಡಿ ಸೌಳು ಭೂಮಿಯನ್ನ ಪುನಶ್ಚೇತನ ಮಾಡಲಿಕ್ಕೆ 3ರಲ್ಲಿ 2 ಭಾಗ ಸರ್ಕಾರ ನಾವು ಹಾಕ್ಲಿಕ್ಕೆ ನಾವು ತೀರ್ಮಾನವನ್ನ ತಗೊಂಡಿದ್ದೇವೆ. ಅದರಲ್ಲಿ 1 ಭಾಗ ರೈತರು ಒಕ್ಕೂಟವನ್ನ ರಚನೆ ಮಾಡಿಕೊಂಡು ಮುಂದೆ ಬಂದಿದ್ದೆ ಆದ್ರೆ 1 ಭಾಗ ಅವರು ಹಾಕಿದ್ರೆ 2 ಭಾಗ ಖರ್ಚನ್ನ ನಾವು ಭರಿಸಿ ಆ ಸೌಳು ಭೂಮಿಯನ್ನ ಪುನಶ್ಚೇತನ ಮಾಡತಕ್ಕಂತ ಕಾರ್ಯಕ್ರಮವನ್ನ ನಾವು ರೂಪಿಸ್ಕೊಳ್ತಾ ಇದ್ದೇವೆ. ಈ ದಿಕ್ಕಿನಲ್ಲಿ ರೈತರ ಜೊತೆಗೂಡಿ ನಮ್ಮ ಇಲಾಖೆ ಕೆಲಸ ಮಾಡ್ತದೆ. ನಮ್ಮ ವಿಶ್ವವಿದ್ಯಾಲಯಗಳು ಸಹ ಹೆಚ್ಚಿನ ರೀತಿಯಲ್ಲಿ ರೈತರ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತವೆ ಮುಂದಿನ ದಿನಗಳಲ್ಲಿ. ಹಿಂಗಾರು ಸಮೀಪಿಸುತ್ತಿರುವುದರಿಂದ ಬಿತ್ತನೆ ಬೀಜಗಳ ಮಾರಾಟಕ್ಕೂ ಕೃಷಿ ಮೇಳದಲ್ಲಿ ವಿಶೇಷ ನಮ್ಮ ವಿವಿಧ ಸಂಶೋಧನಾ ಕೇಂದ್ರಗಳಲ್ಲಿ ಬೀಜೋತ್ಪಾದನೆ ಆಗಿರ್ತಕ್ಕಂಥದ್ದನ್ನು ಈ ಒಂದು ಮೇಳದಲ್ಲಿ, ಯಾಕಂದರೆ ಹಿಂಗಾರು ಹಂಗಾಮು ಈಗ ತಾನೇ ಪ್ರಾರಂಭವಾಗಿದೆ. ಹಿಂಗಾರು ಹಂಗಾಮಿಗೆ ಉಪಯುಕ್ತವಾದಂಥ ನಮ್ಮ ಹಿಂಗಾರಿ ಬೆಳೆಗಳಂಥ ಹಿಂಗಾರಿ ಜೋಳ ಆಗಿರ್ಬೋದು, ಕಡಲೆ ಆಗಿರ್ಬೋದು, ಕುಸುಬೆ ಆಗಿರ್ಬೋದು ಅಥವಾ ಗೋಧಿ ಆಗಿರ್ಬೋದು, ಇವುಗಳನ್ನು ಆಯಾ ಸಂಶೋಧನಾ ಕೇಂದ್ರಗಳು ನಮ್ಮ ವಿಶ್ವವಿದ್ಯಾಲಯದ ಆವರಣದಲ್ಲೇ ವ್ಯವಸ್ಥಿತವಾಗಿ ಅವನ್ನು ಮಾರಾಟ ಮಾಡಿ ಬಂದಂಥ ರೈತರಿಗೆ ಉಪಯೋಗ ಆಗೋ ರೀತಿ ನಾವು ಮಾಡಿದ್ದೇವೆ. ಈ ಒಂದು ಮೇಳದಲ್ಲಿ ಸುಮಾರು 1200 ಕ್ವಿಂಟಾಲಷ್ಟು ಬೀಜವನ್ನು ನಾವು ಮಾರಾಟ ಮಾಡಿದ್ದೇವೆ. ಇದು ಬಹುಶಃ ಒಳ್ಳೆಯ ರೀತಿಯ ಒಂದು ಪ್ರತಿಕ್ರಿಯೆ ನಮ್ಮ ರೈತರಿಂದ ಸಿಕ್ಕಿದೆ.
ಎಷ್ಟು ವಹಿವಾಟಾಗಿದೆ ಅಂತ ನಾವು ಒಂದು ಅಂದಾಜನ್ನು ನೋಡಿದಾಗ ಸುಮಾರು 24ರಿಂದ 25 ಕೋಟಿ ರೂಪಾಯಿಯಷ್ಟು ವಸ್ತುಗಳು ವಹಿವಾಟು ಈ 4 ದಿವಸದಲ್ಲಿ ಆಗಿದೆ ಅಂತ ನಾವು ಖಂಡಿತವಾಗಿ ಹೇಳ್ಬೋದು. ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಮಾಡುತ್ತಿರುವ ಯುವ ರೈತರನ್ನ ಉತ್ತೇಜಿಸುವ ಸಲುವಾಗಿ ಇದೇ ಮೊದಲ ಬಾರಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ತನ್ನ ವ್ಯಾಪ್ತಿಗೆ ಒಳಪಡುವ 7 ಜಿಲ್ಲೆಗಳ ಪ್ರತಿ ತಾಲೂಕುಗಳಿಂದ ಯಶಸ್ವಿ ಯುವ ರೈತರನ್ನ ಗುರುತಿಸಿ ಶ್ರೇಷ್ಠ ಯುವ ಕೃಷಿಕ ಹಾಗೂ ಶ್ರೇಷ್ಠ ಯುವ ಕೃಷಿ ಮಹಿಳೆ ಪ್ರಶಸ್ತಿಯನ್ನ ಕೃಷಿ ಮೇಳದಲ್ಲಿ ನೀಡಿ ಗೌರವಿಸಿತು. ಅವರಿಗೆ ಇದರಿಂದ ಬಹಳಷ್ಟು ಸ್ಫೂರ್ತಿ ಬಂದಂಗಾಗಿದೆ. ನೀವು ಅವ್ರನ್ನ ನೋಡ್ತು ಅಂತ ಹೇಳಿದ್ರೆ ಯುವ ಪೀಳಿಗೆಯವರು ಕೃಷಿಯಲ್ಲಿ ಎಷ್ಟು ಆಸಕ್ತಿ ವಹಿಸಿದ್ದಾರೆ, ಇವರು ಎಷ್ಟು ಉತ್ತೇಜನಕಾರಿ ಕೆಲಸಗಳಾಗಲೇ ಮಾಡ್ತಾ ಇದ್ದಾರೆ. ಇವರಿಂದ ಮಿಕ್ಕಿದ ನಮ್ಮ ಯುವಕರಿಗೆ ಕೃಷಿ ಕಡೆಗೆ ಸೆಳೆಯೋದು ಗಮನ ಬರುತ್ತೆ ಅನ್ನೋ ಒಂದು ಇಟ್ಕೊಂಡೇನು ಮಾಡಿದ್ವಿ. ಅದು ಸಹಿತ ನಮಗೆ ಸಂಪೂರ್ಣವಾಗಿ ಸಾಕ್ಷಾತ್ಕಾರವಾಗಿದೆ ಅಂತ ನಮ್ಮ ಭಾವನೆ. ನಾನು ದ್ರಾಕ್ಷಿ ಬೆಳೆಯಿಂದ ನಮಗೆ ಕೃಷಿ ವಿಶ್ವವಿದ್ಯಾಲಯದವರು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಜಾಸ್ತಿ ಬೆಳೆಯೋದ್ರಿಂದ ನಾವು ಒಂದು ವರ್ಷಕ್ಕೆ 1 ಎಕರೆದಲ್ಲಿ 6 ಲಕ್ಷ ರೂಪಾಯಿ ತೆಗ್ತೀವಿ ಒಂದು ವರ್ಷಕ್ಕೆ. ಆಮೇಲೆ ಅದರೊಳಗೆ ಸನುಬ ಮತ್ತು ಅಲಸಂದಿಯನ್ನು ಬೆಳಿತೀವಿ. ಕೃಷಿ ಕಾರ್ಮಿಕರ ಕೊರತೆಯನ್ನ ತೀವ್ರವಾಗಿ ಎದುರಿಸುತ್ತಿರುವ ತೆಂಗು ಬೆಳೆಗಾರರಿಗೆ ಅನುಕೂಲವಾಗಲೆಂದು ತೆಂಗು ಅಭಿವೃದ್ಧಿ ಮಂಡಳಿಯು ತೆಂಗಿನ ಮರವನ್ನ ಸುಲಭವಾಗಿ ಏರಿ ಕಾಯಿ ಕೀಳಲು ಅನುಕೂಲವಾಗುವಂತ ಸರಳ ಸಾಧನವನ್ನ ಅಭಿವೃದ್ಧಿಪಡಿಸಿದೆ. ಕೃಷಿ ಮೇಳದ ಅವಧಿಯಲ್ಲಿ ಆಯ್ದ ರೈತರಿಗೆ ಕೃಷಿ ವಿಶ್ವವಿದ್ಯಾಲಯವು ಈ ಉಪಕರಣವನ್ನ ಬಳಸುವ ಬಗ್ಗೆ ತರಬೇತಿಯ ವ್ಯವಸ್ಥೆ ಮಾಡಿತ್ತು. ಈ ತೆಂಗಿನ ತೋಟಗಳಲ್ಲಿ ಈ ಹತ್ತು ಇಳಿಯುವ ಒಂದು ಪ್ರಕ್ರಿಯೆ ಏನಿದೆ, ಇದು ಎಲ್ಲ ರೈತರಿಗೂ ಮತ್ತು ಕೆಲವೊಮ್ಮೆ ಹತ್ತು ಇಳಿತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಮನುಷ್ಯನೂ ಸಿಗಲಿಕ್ಕಿಲ್ಲ. ಈ ಒಂದು ಹಿನ್ನೆಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ನಮ್ಮ ಕೋಕೋನಟ್ ಬೋರ್ಡ್ ಅಂತೇನಿದೆ ಮಂಡಳಿ, ತೆಂಗಿನ ಮಂಡಳಿ, ಆ ಮಂಡಳಿಯ ಸಹಕಾರದೊಂದಿಗೆ ಒಂದು ವಾರದ ತರಬೇತಿಯನ್ನು ನಮ್ಮ ಯುವ ರೈತರೇನಿದ್ದಾರೆ ಅವ್ರನ್ನ ಒಟ್ಟುಗೂಡಿಸಿ ಸುಮಾರು 25 ಯುವಕರನ್ನು ತರಬೇತಿ ನಾವು ಕೊಟ್ಟಿದ್ದೇವೆ. ಇದು ಕೃಷಿ ಮೇಳದ ಅವಧಿಯಲ್ಲೇ ನಾವು ತರಬೇತಿ ಕೊಟ್ಟು ಬಂದಂಥ ಈ ಮೇಳಕ್ಕಾಗಿ ಬಂದಂಥ ರೈತರು ಅದನ್ನು ವೀಕ್ಷಿಸಿ ತಾವೂ ಸಹ ಅದನ್ನು ಕುತೂಹಲದಿಂದ ಆ ಒಂದು ಯಂತ್ರದ ಮೂಲಕ ಹೇಗೆ ಹತ್ತಬೇಕು, ಹೇಗೆ ಇಳಿಬೇಕು ಅನ್ನೋ ಅನುಭವವನ್ನು ತಾವು ಇದು ಮಾಡಿಕೊಂಡು ಕೆಲವರು ಯಂತ್ರ ತಗೊಳ್ಳಿಕ್ಕೆ ಹೆಚ್ಚಿನ ಬೇಡಿಕೆಯನ್ನು ಸಲ್ಲಿಸಿ ಹೋಗಿದ್ದಾರೆ. ಬೇರೆಯವರ ಮೇಲೆ ಅವಲಂಬನೆ ಇಲ್ಲದೆ ಸುರಕ್ಷಿತವಾಗಿ ಗಿಡ ಹತ್ತಿ ಇಳಿತಕ್ಕಂಥ ಒಂದು ಪ್ರಕ್ರಿಯೆಗೆ ಇದು ಬಹಳ ಸಹಕಾರಿಯಾಗಿದೆ. ಈ ಒಂದು ಯಂತ್ರವನ್ನು ಪಡ್ಕೊಳ್ಳಿಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಧಾರವಾಡ ಇದಕ್ಕೆ ತಾವು ಸಂಪರ್ಕ ಮಾಡಿದಲ್ಲಿ ಎಲೆಮರೆಕಾಯಿಯಂತೆ ಶ್ರಮಿಸುತ್ತಾ ತಮ್ಮ ಮಟ್ಟದಲ್ಲೇ ವಿಶಿಷ್ಟ ಸಾಧನೆ ಮಾಡಿದಂಥ ಅನೇಕ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಲು ರೈತರಿಂದ ರೈತರಿಗಾಗಿ ಕಾರ್ಯಕ್ರಮ ಅವಕಾಶ ಕಲ್ಪಿಸಿಕೊಟ್ಟಿತ್ತು.
ಕೃಷಿ ಮೇಳಗಳಲ್ಲಿ ಬಂದು ನೋಡಿದಂತಹ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನೋಡಿದಂಥ ಕೆಲವು ಉಪಕರಣಗಳನ್ನ ನಾನು ಸಣ್ಣ ಪುಟ್ಟದಾಗಿ ಆವಿಷ್ಕಾರ ಮಾಡಿ ನಮ್ಮಲ್ಲಿ ಸರಿ ಹೊಂದುವಂತೆ ಮಾಡಿದ್ದೇನೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಭತ್ತದ 2ನೇ ಬೆಳೆಯನ್ನು ಬೆಳೀತಾರೆ. ಅದು ಮಳೆಗಾಲದಲ್ಲಿ ಬಿದ್ದ ನೀರು ಸಂಗ್ರಹವಾಗಿರ್ತದೆ, ಅದೇ ಜೌಗಿನಲ್ಲಿ ಬೆಳೀತಾರೆ. ಆ ಭತ್ತ ಬೆಳೆಯುವ ಪದ್ಧತಿ ಹೇಗೆಂದರೆ ನಮ್ಮಲ್ಲಿ ಚಲಿಕೆ ಪದ್ಧತಿ ಅಂತಾರೆ ಅದಕ್ಕೆ. ಈ ಭತ್ತವನ್ನು ಜಮೀನು ತಯಾರು ಮಾಡಿಕೊಂಡು ಚೆಲ್ಲಿ ಬಂದುಬಿಡೋದು. ಇದಕ್ಕೆ ಸುಮಾರು 40 ರಿಂದ 50 kg ಬೀಜ ಒಂದು ಎಕರೆಗೆ ತಾಗ್ತಾಯಿತ್ತು. ಈ ಚಿಕ್ಕ ಚಿಕ್ಕ ಗದ್ದೆಗಳಲ್ಲಿ ನಾವೇನು ಮಾಡಿದ್ವಿ ಅಂದರೆ ಶ್ರೀ ಪದ್ಧತಿಯನ್ನು ಅಳವಡಿಸಲಿಕ್ಕೆ ಬಹಳ ಕಷ್ಟ ಆಯಿತು. ಆ ಸಮಯದಲ್ಲಿ ಸ್ಥಾನಿಕವಾಗಿ ಸಿಗುವಂಥ ಎಲ್ಲ ವಸ್ತುಗಳನ್ನು ಜೋಡಿಸಿ ಚಿಕ್ಕದಾದಂಥ ಒಂದು ಡ್ರಮ್ ಸೀಡನ್ನು ತಯಾರಿಸಿದ್ದೇನೆ. ಇದು ಶ್ರೀ ಪದ್ಧತಿಯಲ್ಲಿ ಯಾವ ರೀತಿಯಲ್ಲಿ ಭತ್ತದ ಬೀಜಗಳು ಬೀಳುತ್ತಾ ಅದೇ ರೀತಿಯಲ್ಲಿ ದೂರವಾಗಿ ಬೀಳೋ ಹಾಗೆ ಮಾಡಿದ್ದೇನೆ. ಇದರಿಂದ ಎಕರೆವಾರ ಇಳುವರಿ ಕೂಡ ಹೆಚ್ಚಾಗಿದೆ ಮತ್ತು ಎಕರೆಗೆ 8 ರಿಂದ 10 kg ಬಿತ್ತನೆ ಬೀಜ ಇದ್ದರೆ ಸಾಕಾಗ್ತದೆ. ಈಗ ಅಕಾಲಿಕ ಮಳೆ ಆಗಿರ್ತದೆ, ಬಿತ್ತಿದಂಥ ಬೀಜ ಹಾಗೂ ಕಳೆ ಬೀಜ ಏಕಾಲಕ್ಕೆ ಎದ್ದು ಈಗ ರೈತಕ್ಕೆ ಪದ್ಧತಿಯಲ್ಲಿ ಎಡೆ ಹೊಡಿಬೇಕಪ್ಪ ಅಂದರೆ ನಾಟಿಗಳು ಮುಗಿಸ್ತವೆ. ಅದಕ್ಕಾಗಿ ಈ ವಿಧಾನವನ್ನು ಕಂಡುಹಿಡಿದ್ದೇನೆ. ಇದರ ಒಂದು ವಿಧಾನ ಏನಿದೆ ಏನಪ್ಪ ಅಂದರೆ ಈ ತಾಳಗಳು ಈ ರೈತಕ್ಕೆ ಪದ್ಧತಿಯಲ್ಲಿ ದಿಡ್ಡಿನಲ್ಲಿ ಬಾಕಾಗಿರ್ತವೆ. ನಾನು ಕೆಳಗಡೆ ಬಾಕ್ ಮಾಡಿದ್ದೀನಿ ಮತ್ತು ಈ ಕೂಡ ತಿಳುವಾಗಿ ಮಾಡಬೇಕು. ಇದು ಮಾಡಲ್ ಸ್ವಲ್ಪ ನಿಮ್ಗೆ 1 ಫೂಟ್ ಲಗೇಜ್ ಸಂಬಂಧ ತಂದಿದ್ದೀನಿ. ಮೇಲಿನೂ ಸ್ವಲ್ಪ ನಿಮ್ಗೆ ಮಾಡಲ್ ತೋರ್ಸಕ್ಕೆ ತಂದಿದ್ದೀನಿ. ಇದು 3 ಫೂಟ್ ಇರಬೇಕು, ಇದು 12 ಫೂಟ್ ನಿಮ್ಗೆ ಎಲ್ಲರಿಗೂ ಮಾಮೂಲಿಯಾಗಿ ಗೊತ್ತಿದೆ. ಈಗ ಈ ಎಲ್ ಆ್ಯಂಗಲ್ ಯಾಕೆ ಬಂದು ಅಂದರೆ ಈ ಎತ್ತುಗಳು ನಾವು ಬಾಯ್ ಮಾಡ್ತೇವೆ, ಸ್ವಲ್ಪ ಟಿಪ್ಪಿ ಮಿದು ಮಾಡಿ ಬರ್ತದೆ, ಅಲ್ಲಿ ನಾವು ಬಾಯ್ ಮಾಡ್ತೇವೆ. ಎತ್ತುಗಳು ಬಾಯ್ ಮಾಡಿದ್ರೆ ಫಾಸ್ಟ್ ಹೋಗೋದ್ನಾಗ ಇದು ಒಳಗೆ ಸಿಗ್ಬಿಡ್ತದೆ. ಒಳಗೆ ಸಿಗುತ್ತದೆ. ದಿಡ್ಡಿನ ಮೇಲೆ ಮಣ್ಣು ಹಾರಿ ಸಾಲಿನಲ್ಲಿ ಬೀಳಬಾರ್ದಂತ ಇಲ್ಲಿ ಸೈಡಿಗೆ ಎಲ್ ಆ್ಯಂಗಲ್ ಕೊಟ್ಟಿದ್ದೀನಿ. ಈ ಎಲ್ ಆ್ಯಂಗಲ್ ಏನು ಮಾಡ್ತದೆ ಅಂದರೆ ಒಳಗಡೆ ಆ ಮಣ್ಣನ್ನು ಒಳಗಡೆ ನುಗ್ಗಿಸ್ಕೊಂಡು ತನ್ನ ಎದೆಯಲ್ಲಿ ತಗೊಂಡು ಹಿಂದೆ ಬಿಡ್ತಾ ಇದೆ. ಈ ನಾಟಿಗೆ ಸಾಲಿನಲ್ಲಿ ಅದು ಮಣ್ಣು ಬೀಳಲ್ಲ. ಇದಲ್ಲದೆ ಪ್ರತಿ ವರ್ಷದಂತೆ ಈ ವರ್ಷವೂ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು ತನ್ನ ವ್ಯಾಪ್ತಿಗೆ ಒಳಪಡುವ ಜಿಲ್ಲೆಗಳ ಪ್ರಗತಿಪರ ಕೃಷಿಕ ಹಾಗೂ ಕೃಷಿಕ ಮಹಿಳೆಯರನ್ನು ಗುರುತಿಸಿ ಪ್ರಶಸ್ತಿ ನೀಡಿ ಗೌರವಿಸಿತು. ಮೇಳದ ಪ್ರಯೋಜನ ಪಡೆದುಕೊಂಡ ರೈತ ಬಾಂಧವರಲ್ಲಿ ಕೆಲವರು ಕೃಷಿ ದರ್ಶನದೊಂದಿಗೆ ತಮ್ಮ ಅನುಭವ ಹಂಚಿಕೊಂಡರು. ಏನು ನಾವು ತಪ್ಪಿದ್ದೀವಿ, ಏನು ಮಾಡಿದ್ದೀವಿ, ಯಾವ ಥರ ಬೆಳೆಸ್ಬೇಕು, ಯಾವ ಥರ ಒಣ ಬೇಸಾಯ ಮಾಡಬೇಕು, ನೀರಾವರಿ ಹೆಂಗೆ ಮಾಡಬೇಕು, ಇದ್ರ ಬಗ್ಗೆ ನೋಡಕ್ಕೆ ಬಂದಿದ್ವಿ. ಈ ಥರ ನೋಡಿದ್ರೆ ವರ್ಷ ಇದನ್ನು ನೋಡಿದ್ರೆ ಅಂದ್ರೆ ನೋಡಿಕ್ಕಿಂತ ಮಾಡ್ಬೇಕು. ಅದನ್ನು ನೋಡಿದ್ದು ಹಂಗೆ ಬಿಟ್ಟುಕೊಂಡು ಮಾಡಿದ್ರೆ ಅಷ್ಟು ರೈತರಿಗೆ ಒಂದಿಟ್ಟು ಹೆಚ್ಚಿನ ಅನುಭವ ಬರ್ತದೆ. ಇಷ್ಟ ಭಾಳ ಕಲ್ಕೊಂಡಿದ್ದೀವಿ ನಾವು. ಎಲ್ಲೆಲ್ಲ ಒಳಗೆ ಹೋಗಿ ಕಾಗದ ಪತ್ರ ಎಲ್ಲ ತೊಗೊಂಡಿದ್ದೀವಿ. ಅದು ಓದಿ ಮನೆಗೆ ಹೇಳ್ತೇವೆ. ಇದು ಕೃಷಿಗೆ ಕೆಲಸ ಮಾಡೋದು, ಭತ್ತ ಹಾಕೋದು, ಬೀಜ ಹಾಕೋದು, ತರಕಾರಿ ಮಾಡೋದು, ಕೊಬ್ಬು ಮಾಡೋದು ಎಲ್ಲ ತಿಳ್ಕೊಂಡು ಬಂದಿದ್ದೀವಿ. ಇಲ್ಲೇ ನಾವಿಂದ 8 ಜನ ಬಂದೇವ್ರಿ. ಇಲ್ಲೇ ಎಲ್ಲ ನಮ್ಗೆ ನೋಡಿ ತುಂಬ ಖುಷಿಯಾಗಿದೆ. ಆಮೇಲೆ ಇಲ್ಲಿ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೋದು. ನಾವು ಎಲ್ಲದ್ರ ಬಗ್ಗೆ ಇರುತ್ತೆ. ಇಲ್ಲೇ ಆಕಳ ಎಮ್ಮೆ ಎಲ್ಲ ಥರದ್ದು ಇರುತ್ತೆ. ನಾವು ರೈತರಿಗೆಲ್ಲ ಅನುಕೂಲ ಆಗುತ್ತೆ. ಇಲ್ಲೇ ಈ ಬಗ್ಗೆ ಎಲ್ಲ ಚೆನ್ನಾಗಿದೆ. ಇಳುವರಿ ನಾವು ನೋಡಿದ ಈ ಪ್ರಕಾರ ಮಾಡ್ಬೇಕಂತೇಳಿ ನಾವು ಮಾಹಿತಿ ತೊಗೊಂಡು ಹಿಂಗೆ ಬಿತ್ತಣಿಕೆ ಮಾಡ್ಬೇಕು ಹಿಂಗೆ ಇದು ಅಂಥೇಳಿ ನಾವು ಇದು ತೊಗೊಂಡು ಹೊಂಟೇವ್ರಿ. ಇಲ್ಲಿ ಅಂದ್ರೆ ಇಲ್ಲಿ ಚಲೋ ಇರ್ತದೆ. ಅಂದ್ರೆ ಇದು ಈ ಭೂಮಿದು ಹೋದ್ರೆ ನಮ್ಮ ಭೂಮಿಗೆ ಹಾಕಿದೀವಿ ಅಂದ್ರೆ ನಮ್ಗೆ ಒಳ್ಳೆ ರೀತಿ ಬೆಳೀತೈತೆ. ಅದ್ರ ಸಂಬಂಧ ನಾವು ಕರೀತೀವಿ. ಹೋದ ಸಲನೂ ಹಿಂಗೆ ಓದಿದ್ದೀವಿ ಸರ್ ನಾವು. ಅದಕ್ಕೆ ಅದು ಒಳ್ಳೆ ಬೀಜ ಚಲೋ ಬಂತು ರೀ. ಅದು ಆ ಥರದಿಂದ ಈಗ ಅವನ್ನ ಖರೀದಿ ಮಾಡಿದ್ವಿ. ನಿಮ್ಮ ಪ್ಯಾಟಾಗಿ ತೊಗೊಳೋದು ಸರ್, ಗ್ಯಾರಂಟಿ ಬರ್ಬೋದು ಸರ್. ಹೌದು, ಇಲ್ಲಿ ಗ್ಯಾರಂಟಿ ನಮ್ಗೆ ಸರ್. ಚಲೋ ಇಳುವರಿ ಬಂದದ್ದು ಸರ್. ಅದು ವರ್ಷ ಬರ್ತಾರೆ ತೊಗೊಂಡು ಹೋಗಿ ಸರ್. ಕೃಷಿ ಮೇಳೆಗಳಿಂದ ಹೆಚ್ಚಿನ ಜ್ಞಾನೋದಯ ಆಗುತ್ತೆ, ಹೆಚ್ಚಿನ ಇಳುವರಿ ತೆಗಿಬೇಕು ಅನ್ನೋದೊಂದು ಇದು ಬರ್ತಾ. ಹೊಸ ತಳಿ
ಬೆಳೆದ ನಾವು ಹೊಸ ತಳಿಯನ್ನು ಓದಿ ಹಾಕಿ ಹೆಚ್ಚಿನ ಇಳುವರಿ ತೆಗಿಬೇಕನ್ನುವಂಥದ್ದು ಒಂದು ಮನುಷ್ಯನಿಗೆ ಹುಮ್ಮಸ್ಸು ಬರ್ತದೆ ರೀ. ಯಾವ ರೈತರು ಏನೇನು ಪ್ರಯೋಗ ಮಾಡ್ಯಾರ ಅನ್ನೋದು ನಮ್ಗೆ ಅಲ್ಲಿ ಇದ್ದಲ್ಲೇ ಗೊತ್ತಾಗೋದಿಲ್ಲ. ಅಲ್ಲ ಈ ಕೃಷಿ ಮೇಳಕ್ಕೆ ಬಂದ್ರಲಿಂದ ಇಡೀ ನಮ್ಮ ಆಲ್ ಕರ್ನಾಟಕದೊಳಗಿನ ಹೊಸ ಪ್ರಯೋಗ ಏನಾಗ್ಯಾವ ಅನ್ನೋದು ಕೃಷಿ ಮೇಳದಾಗ ಇಟ್ಟಿರ್ತಾರೆ. ಅದನ್ನು ನೋಡಿ ಅನುಭವ ಪಡೆಯುವಂಥ ಯೋಜನೆ ಇದೊಂದು ಕೃಷಿ ಮೇಳದಾಗ ಇರ್ಬೋದು. ರಾಜ್ಯದ ಮೂಲೆ ಮೂಲೆಗಳಿಂದ ಆಗಮಿಸಿದ್ದ ಸುಮಾರು 11